ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿನ್ನಿನ ದಿವಸ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಆಗಬೇಕಾದಂಥ ಮಳೆ ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಭೀಕರ ಬರಗಾಲ ಆವರಿಸಿದೆ ಮತ್ತು ಕುಡಿಲಿಕ್ಕೂ ಕೂಡ ನೀರಿನ ಒಂದು ತತ್ವಾರ ಎದುರಾಗಿದೆ ತಿಳ್ಕೊಂಡು ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ರೈತರು ಯಾವುದೇ ಕಾರಣಕ್ಕೂ ಬಿತ್ತನೆ ಮುಂದಾಗಬಾರ್ದು, ಯಾಕಂದ್ರೆ ಜಲಾಶಯಗಳಲ್ಲಿ ನೀರಿಲ್ಲ ಮತ್ತು ಒಳಹರಿವು ಕೂಡ ಇಲ್ಲ. ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಮಳೆ ಇಲ್ಲ. ಆ ಕಾರಣಕ್ಕಾಗಿ ಕುಡಿಲಿಕ್ಕೆ ನೀರಿನೇ ಒಂದು ಗಂಭೀರ ಸಮಸ್ಯೆ ಅದ. ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ರೈತರು ಬಿತ್ತನೆ ಮಾಡಿ ಕೈ ಸುಟ್ಕೋಬಾರದು ತಿಳ್ಕೊಂಡು ಹೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ಪರಿಹಾರಕ್ಕೆ ಮುಂದಾಗಬೇಕು. ಬರೀ ಹೇಳಿಕೆ ಕೊಟ್ಟು ಕೂಡೋದು ಮುಖ್ಯ ಅಲ್ಲ. ಮುಂಗಾರು ಹಂಗಾಮಿನಲ್ಲಿ ಯಾವೊಬ್ಬ ರೈತರು ಕೂಡ ಇನ್ನೂ ಬಿತ್ತನೆ ಮಾಡಿಲ್ಲ. ಯಾಕಂತಂದ್ರೆ ಜೂನ್ ಮುಕ್ತಾಯ ಆಯಿತು, ಜುಲೈ ಮೊದಲನೇ ವಾರಕ್ಕೆ ಪಾದಾರ್ಪಣೆ ಮಾಡಿದೆ. ಇಲ್ಲಿವರೆಗೂ ಕೂಡ ಬಹುತೇಕ ರಾಜ್ಯದ ಭಾಗಗಳಲ್ಲಿ ಮಳೆ ಆಗಿಲ್ಲ. ಹೀಗಾಗಿ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯವನ್ನೇ ಬರಗಾಲ ಅಂತ ತಿಳ್ಕೊಂಡು ಘೋಷಣೆ ಮಾಡಿ ಪರಿಹಾರ ವಿತರಣೆಗೆ ಸರ್ಕಾರ ಮುಂದಾಗಬೇಕಂತ ತಿಳ್ಕೊಂಡು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಒತ್ತಾಯಪಡಿಸ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.